ಒಬ್ಬವ ಶಿವನ ಲಿಂಗದ ಮೇಲೆ ಕಾಲಿಡ್ತಿರ್ತಾನ. ಇದು ಒಂದು ಸ್ಟೋರಿ ಐತಿ. ಆಂಧ್ರ ಪ್ರದೇಶ ಒಳಗಿರುವ ಕಾಳಹಸ್ತಿ ಗುಡಿದ. ಅವ ಡೈಲಿ ಹೋಗಿ ಕಾಡೊಳಗ ಬೇಟೆಯಾಡಿ ಬರ್ತಿರ್ತಾನ. ಅವನಿಗೆ ಯಾವ್ದು ನಾಲೆಜ್ ಇರಂಗಿಲ್ಲ, ಬೇಟೆ ಆಡಬಾರ್ದು, ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ. ಒಂದ್ ದಿವ್ಸ ಅವಾಗ ಕಾಡೊಳಗ ಒಂದ್ ಶಿವಲಿಂಗ ಕಾಣಿಸ್ತೈತಿ. ಅವಾಗ ಅದನ್ನ ಲಿಂಗ ನೋಡಿ ಅವ ಶಿವ ಹಸ್ಗೊಂದಾನ, ನಾ ಇವ್ರಿಗೆ ಊಟ ತಂದ್ ಕೊಡ್ಬೇಕು ಅಂತ. ಡೈಲಿ ರಾತ್ರಿ ಒಳಗ ಇಲ್ಲಿ ತಂದ ಊಟ ಕೊಡ್ತಿದ್ದ ಅವ. ಬಟ್ ಒಂದ್ ದಿನ ಏನಾಯ್ತು ನೋಡ್ರಿ, ಇಲ್ಲಿ ಅಲ್ಲಿ ಸೈಡ್ ಇರುವ ಸ್ವರ್ಣಮುಖಿ ನದಿಯಿಂದ ಬಾಯಿ ಒಳಗ ನೀರ್ ಹಿಡ್ಕೊಂಡ್ ಬರ್ತಿದ್ದ. ಉಗುಳಿ ಲಿಂಗ ಸ್ವಚ್ಛ ಮಾಡ್ತಿದ್ದ. ಮಾಂಸ ಕಂಡಗಳು ಇರ್ತಾವಲ್ಲ ಪೀಸ್, ಅವ್ರ ಪೀಸ್ ಲಿಂಗದ ಮೇಲೆ ಇಟ್ಟು ಬಿಡ್ತಿದ್ದ. ಬೆಳಗ್ಗೆ ಪೂಜಾರಿ ಬರ್ತಾರ ಅಲ್ಲಿ ಪೂಜೆ ಮಾಡ್ಲಕ್ಕ. ಬಟ್ ಅಲ್ಲಿ ಲಿಂಗದ ಮೇಲೆಲ್ಲ ಮಾಂಸ ಕಂಡಗಳು ಇರ್ತಾವ, ಪೀಸ್ಗಳೆಲ್ಲ ಇಟ್ಟು ಹೋಗಿರ್ತಾರ. ಹಂಗ ಈ ನೀಚ ಕೆಲಸನ ಯಾರ್ ಮಾಡ್ತಿರ್ತಾರ ಅಂತ ಅವ ತಿಳ್ಕೊಬೇಕಂತ ಹೇಳಿ ಒದರಾಡ್ಲಕ್ ಸ್ಟಾರ್ಟ್ ಮಾಡಿ ಬಿಡ್ತಾನ. ಅಲ್ಲೇ ಪೂಜಾರಿ ಅವರು ಅದನ್ನ ಮಾಂಸ ಕಂಡಗಳೆಲ್ಲ ಸೈಡ್ ತರಿಸಿ ಮತ್ತೆ ಲಿಂಗನ ತೊಳೆದು ಹೋಗ್ತಾರ ಪೂಜೆ ಮಾಡಿ. ಅವಾಗ ಒಂದ್ ದಿನ ರಾತ್ರಿ ಏನಾಗ್ತೈತಿ, ಶಿವ ಬಂದು ಅವ್ರ ಕನಸೊಳಗೆ ಹೇಳ್ತಾರ, ಇದನ್ನ ನೀ ತಿಳ್ಕೊಬೇಕಂದ್ರ ರಾತ್ರಿ ಹೋಗಿ ಅಲ್ಲಿ ನಿಂದ್ರು ನಿನಗೆಲ್ಲಾ ಗೊತ್ತಾಗ್ತೈತಿ ಅಂತ ಹೇಳಿ ಹೋಗ್ತಾರ. ಅವಾಗ ಅವ ಪೂಜಾರಿ ಹೋಗಿ ನಿಂದಿರ್ತಾನ. ಕಣ್ಣಪ್ಪ ಡೈಲಿ ಬರೋ ಹಂಗ ಮಾಂಸವನ್ನ ತಗೊಂಡ್ ಬರ್ತಿರ್ತಾನ. ಅವಾಗ ಶಿವನ್ ಕಣ್ಣು ಒಳಗ ಒಂದು ಎಡ ಕಣ್ಣು ಒಳಗ ರಕ್ತ ಬರ್ಲಕ್ ಸ್ಟಾರ್ಟ್ ಮಾಡಿರ್ತೈತಿ. ಅವ ಅನ್ಪಡ್ ಇರ್ತಾನ, ಅಂದ್ರೆ ಏನು ತಿಳುವಳಿಕೆ ಶಕ್ತಿ ಇಲ್ಲ, ನಾಲೆಜ್ ಇರಂಗಿಲ್ಲ. ಅದಕ್ಕ ಎಲಿಗಳು ತಗೊಂಡ ಕುಟ್ಟಿ ಹಸ್ತಾನ, ಬಟ್ ರಕ್ತ ನಿಂದ್ರಂಗಿಲ್ಲ. ಅವನ್ ತಲಿ ಒಂದೇ ವಿಚಾರ ಬರ್ತೈತಿ, ಕಣ್ಣು ಬದಲ ಕಣ್ಣು ಹಾಕುದು ಅಂತ. ಅವಾಗ ಅವ ತನ್ನ ಎಡಗಣ್ಣ ತೆಗದ ಅಲ್ಲಿ ಶಿವನ್ ಲಿಂಗಕ್ಕೆ ಹಸ್ತಾನ. ಅವಾಗ ಪೂರಾ ರಕ್ತ ಬರೋದು ಸ್ಟಾಪ್ ಆಗಿಬಿಡ್ತೈತಿ. ಅಚಾನಕ್ ಆಗಿ ಇನ್ನೊಂದ್ ಕಣ್ಣೊಳಗ ರಕ್ತ ಬರ್ಲಾಕ್ ಸ್ಟಾರ್ಟ್ ಮಾಡ್ಬಿಡ್ತೈತಿ. ಅವಾಗ ಅವ್ ಕಣ್ಣಪ್ಪಗ ಅನಿಸ್ತೈತಿ, ನಾ ಇನ್ನೊಂದ್ ಕಣ್ ತೆಗದ್ ಹಾಕ್ಬೇಕು ಶಿವಲಿಂಗಕ್ಕ ಅಂತ. ಬಟ್ ಅವನಿಗೆ ತಿಳಿತೈತಿ, ನಾ ಇದನ್ನ ಕಣ್ಣು ತೆಗದ್ರ ನೋಡ್ಬೇಕ್ ಹೆಂಗ, ಅಲ್ಲಿ ಕರೆಕ್ಟ್ ಹಚ್ಬೇಕ್ ಹೆಂಗ ಅಂತ ಹೇಳಿ ಕರೆಕ್ಟ್ ಶಿವನ್ ಲಿಂಗ ಮೇಲೆ ಹಿಂಗ ಕಾಲಿಡ್ತಾನ. ಅಲ್ಲಿ ಕಣ್ಣು ತೆಗೆದು ಕರೆಕ್ಟ್ ಅಲ್ಲೇ ಹಚ್ಚಿ ಬಿಡ್ತಾನ. ಶಿವ ಪ್ರತ್ಯಕ್ಷ ಆಗ್ತಾರ. ಅವಾಗ ಶಿವ ಬಂದು ಅವ್ರಿಗೆ ಹಗ್ ಮಾಡ್ತಾರ, ಅಂದ್ರ ತಪ್ಕೊಂಡ್ಬಿಡ್ತಾರ. ಆ ಟೈಮ್ ಒಳಗ ಪೂಜಾರವರು ಪೂರ ಗಾಬರಿ ಆಗಿಬಿಡ್ತಾರ. ಶಿವ ಅವನಿಗೆ ಮುಕ್ತಿ ಕೊಟ್ಬಿಡ್ತಾರ. ಅವಾಗೆ ಅಲ್ಲಿದಿಂದಾನೇ ಈಗ ಆಂಧ್ರ ಪ್ರದೇಶ ಒಳಗ ಕಾಳಹಸ್ತಿ ಅಂತ ಇದು ಒಂದು ಪ್ಲೇಸ್ 3 ಜನ ಭಕ್ತರಿಂದ ನಿರ್ಮಾಣ ಆಗಿರ್ತೈತಿ. ಒಂದು ಶ್ರೀ ಜಾಡ್ಬುಡಿ ಇರ್ತಾವಲ್ಲ ಅದ್ರ ಬಲೆಯಿಂದ, ಇನ್ನೊಂದು ಕಳ ಅಂದ್ರ ನಾಗರ ಹಾವು ಸರ್ಪದಿಂದ, ಹಸ್ತಿ ಅಂದ್ರ ಆನೆದಿಂದ. ಆನೆನು ಶಿವನ ಸಲುವಾಗಿ ಇಲ್ಲಿ ಭಕ್ತಿ ಮಾಡಿರ್ತೈತಿ. ಅದ್ರ ಸಲುವಾಗಿ ಇಲ್ಲಿ ಸ್ವರ್ಣಗಿರಿ ಅಂತ ನದಿ ಐತಿ, ಅದ್ರ ಸೈಡ್ ಈ ಗುಡಿ ನಿರ್ಮಾಣ ಆಗೈತಿ. ವಾಯು ಲಿಂಗಂ ಅನ್ನೋ ಒಂದು ಲಿಂಗಕ್ಕ ಪೂಜೆ ಮಾಡಿ ಮೋಕ್ಷ ಆಗಿರ್ತಾವ. ಕಣ್ಣಪ್ಪ ಎಲ್ಲಿ ತಮ್ಮ ಕನ್ನವನ್ನ ಕೊಟ್ಟಿರ್ತಾರಲ್ಲ ಅಲ್ಲೇ ಒಂದು ಗುಡಿ ಆಗೈತಿ. ಆ ಗುಡಿ ಎಲ್ಲೈತಿ ಅಂದ್ರ ಕನ್ನಪೇಶ್ವರ ಅಂತ ಒಂದು ಪರ್ವತ ಐತಿ. ಪರ್ವತ ಮ್ಯಾಲ ಗುಡಿ ಐತಿ. ಅಲ್ಲಿ ಈ ಗುಡಿ ಮ್ಯಾಲ ಹೋಗ್ಲಕ್ಕ 325 ಸ್ಟೆಪ್ಸ್ ಹತ್ತಿ ಮ್ಯಾಲ ಹೋಗ್ಬೇಕು. ಆ ಗುಡಿ ಮುಂದನೆ ಕಣ್ಣಪ್ಪ ಲಿಂಗದ ಮೇಲೆ ಕಾಲಿಟ್ಟಿರ್ತಾರಲ್ಲ ಅದ್ರ ಒಂದು ಮೂರ್ತಿ ಐತಿ. ಈ ವಿಡಿಯೋನ ನಿಮ್ 4 ಜನ ಫ್ರೆಂಡ್ ಜೊತೆ ಶೇರ್ ಮಾಡಿ, ನನಗೆ ಫಾಲೋ ಮಾಡ್ರಿ. ಕಮೆಂಟ್ ಒಳಗ ಹರ್ ಹರ್ ಮಹಾದೇವ್ ಅಂತ ಟೈಪ್ ಮಾಡ್ರಿ.